ಇವೆಲ್ಲರೂ ಹಾಡೋರೆ ಖರೆ, ಆದ್ರ ಎಷ್ಟು ಮಂದಿ ಚಪ್ಪಾಳಿ ತಟ್ಟೋರು ಬಿಟ್ಟೋರು ಗೊತ್ತಿಲ್ಲ. ಇಲ್ಲಿ ಸಣ್ಣ ಕೂಸು 2 ವರ್ಷದ ಕೂಸು ಚಪ್ಪಾಳಿ ತಡ್ತದಂದ್ರ ಆ ಮಡಿವಾಳಪ್ಪನ ಪದದೊಳಗೆ ಅಂತ ಶಕ್ತಿ ಅದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಕಾರಣ ಅಂತಂದ್ರ ಸಣ್ಣ ಕೂಸರಿ ಯಾರು ಚಪ್ಪಾಳಿ ತಟ್ಟ ಅಂದಿಲ್ಲ, ಅದಕ್ಕೆ ಆನಂದ. ಈ ಮಠ ಮಂದಿರಗಳು ಗುಡಿ ಗುಂಡಾರಗಳೇನದಾವ, ಮಠ ಮಂದಿರಗಳು ಗುಡಿ ಗುಂಡಾರಗಳೇನದಾವಲ್ಲ, ಇದು ಒಂದೇ ಜಾತಿಗೆ ಜನಾಂಗಕ್ಕ ಧರ್ಮಕ್ಕ ಸೀಮಿತವಾಗಿರುವಂತವಲ್ಲ. ಯಾಕಂತಂದ್ರ ಇವತ್ತ ಆಲೂರು ಸಂಸ್ಥಾನ ಹಿರೇಮಠದ ಗುರುಸಾರವೋವನ ಬಳಿಗೆ ಎಷ್ಟೋ ಧರ್ಮದ ಜನಾಂಗದವರು ಬಂದರು. ಯಾರೇ ಬಂದರೂ ಸಹಿತ ಬಾಗಿ ಬಂದ ಭಕ್ತರ ಬದುಕನ್ನ ಉದ್ಧಾರ ಮಾಡುವಂತ ಮಠ ಆಲೂರದ ಹಿರೇಮಠ ಅನ್ನುವಂಥದ್ದನ್ನು ನಾವು ಯಾವತ್ತೂ ಬರಿಬಾರದು. ಗುರುದಾರಿ ಒಳಗೆ ಯಾರು ನಡೆದಾರ ಅವರು ದೊಡ್ಡವರಾಗ್ಯಾರ. ಇವತ್ತ ಗುರುಮುಟ್ಟಿ ಗುರುವಾಗಿರುವಂತ ಕಾಕಣಿಕೆಯ ಮಲ್ಲಪ್ಪ ತಾತ ಸ್ವಾಮಿ ಯಾವಾಗ ಗೌಡರ ಮನಿತನೊಳಗೆ ಜನ್ಮ ತಾಳಿರ್ತಕ್ಕಂತ ಕಾಕಣಿಕೆಯ ಮಲ್ಲಪ್ಪ ತಾತನವರು ಗುರುವಿನ ಹತ್ರ ಬರ್ತಾರೆ. ಗುರುವಿನ ಹತ್ರ ಬಂದು ಸೇವಾ ಮಾಡಿದ್ರು. ಕಾರಣ ಅಂತಂದ್ರ ಮಂಸಪಿಂಡವಾಗಿರುವಂತ ಶರೀರ ಮಂತ್ರಪಿಂಡ ಆಗ್ಬೇಕಾಗಿತ್ತು ಅಂದ್ರ ಗುರುವಿನ ಕರುಣೆ ಬೇಕು. ಅವ ಸನ್ಯಾಸಿ ಆಗೋವಾಗಿರಬಹುದು, ಶರಣಾಗೋವಾಗಿರಬಹುದು, ಮಹಾತ್ಮ ಆಗೋವಾಗಲಕ್ಕ, ದೇವರಾಗೋವಾಗಲಕ್ಕ ಗುರುವಿನ ಕರುಣೆ ಯಾರು ಪಡ್ಕೊಂಡಾರ ಅವ ಏನೆಲ್ಲವನ್ನ ಆಗ್ತಾನೆ. ಅದೇ ಮಡಿವಾಳಪ್ಪ ಹೇಳ್ತಾನ, ಗುರುವಾದ್ರೇನದ ಸನ್ಯಾಸಿ ಆದ್ರೇನದ ಧ್ಯಾನ ಮಾಡ್ಬೇಕು. ಕಾರಣ ಗುರು ಧ್ಯಾನ ಬಿಡಬ್ಯಾಡ, ಸನ್ಯಾಸಿ ಹರ ಧ್ಯಾನ ಮರಿಬ್ಯಾಡ ಅನ್ನುವಂತ ರೀತಿ ಒಳಗ ಗುರು ಧ್ಯಾನವನ್ನ ನಾವ್ ಯಾರೂ ಬಿಡಬಾರ್ದು. ಆ ಗುರುವಿನ ಧ್ಯಾನದೊಳಗ ಅಪಾರವಾಗಿರುವಂತ ಶಕ್ತಿ ಇದ. ಕಾರಣ ಅಂತಂದ್ರ ಪಾಮರ ಜನ್ಮ ಇದು ಬಲ್ಲು ಕೊಟ್ಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಯಾರು ಗುರುವಿಗೆ ಸೇವಾ ಮಾಡಿ ಭೇಟಿಯಾಗ್ಯಾರ ಅವರೆಲ್ಲರೂ ದೇವರಾಗ್ಯಾರ. ಬಹಳ ದೂರಿಂದ ಲೀಲೆ ಹುಡುಕಾಡೋದು ಬೇಡ. ಇಲ್ಲೇ 3-4 ಕಿಲೋಮೀಟರ್ ದೂರ ಇರುವಂತ ಕಾಕಂಡಿಕೆಯ ಹಂಡೆ ವಜೀರ್ ಅನ್ನುವಂತ ಲಿಂಗಾಯತ ಸಮುದಾಯದ ಮಾಲಿಗೌಡರ ಮನಿ ಒಳಗೆ ಹುಟ್ಟಿರುವಂತ ಮಲ್ಲಪ್ಪ ತಾತನವರು ಬಂದು ಗುರು ಸೇವೆಯನ್ನ ಮಾಡಿದ್ರು. ಹೆಂಗ ಮಾಡಿದ್ರು? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಮನಪೂರ್ವಕವಾಗಿ ಇವತ್ತ ಗುರುವಿನ ಸೇವಾ ಮಾಡಿದಕ್ಕ ಇವತ್ತ ಮಲ್ಲಪ್ಪ ತಾತನವರು ಒಬ್ಬರು ಸಂಸ್ಥಾನ ಹಿರೇಮಠ ಆಲೂರು ಗುರುವಿನ ಸೇವಾ ಮಾಡಿದ್ರ ಮಲ್ಲಪ್ಪನ ತಾತನ ಸೇವಾ ಮಾಡಕ 300 ಜನ ಶಿಷ್ಯರು ತಯಾರಾಗಿದ್ರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು. ಒಬ್ಬಾತ ಗುರುವಿನ ಸೇವಾ ಮಾಡಿದ್ರೆ ಅವನು ಸೇವಾ ಮಾಡಕ್ 300 ಜನ ಶಿಷ್ಯರು ಸಾಮಾನ್ಯದವ. ಏನು ಕೋರಿ ಸಿದ್ದೇಶ? ಇವತ್ತ ಕೋರಿ ಸಿದ್ದೇಶ ಅಂದ್ರೆ ನಾಡು ಬೆಳಗಾಗ್ತದ. ಎಲ್ಲಿ ಕೋರಿ ಸಿದ್ದೇಶ್ವರ ಅದಾನ ಅಲ್ಲಿ ಕಾಕಣಿಕೆಯ ಮಲ್ಲಪ್ಪ ತಾತದಾನ. ಎಲ್ಲಿ ಕಾಕಣಿಕೆಯ ಮಲ್ಲಪ್ಪ ತಾತನ ಚರಿತ್ರೆ ನಡೀತದ ಅಲ್ಲಿ ಕೋರಿ ಸಿದ್ದೇಶ್ವರ ಇರ್ತಾನ. ಕಾರಣ ಅಂದ್ರ ಇವತ್ತ ಮಲ್ಲಪ್ಪ ತಾತನ ಕರುಣೆಯ ಕಂದನಾಗಿ ಶಿಷ್ಯನಾಗಿ ಬದುಕು ಮಾಡಿರುವಂತವ ಕೋರಿ ಸಿದ್ದೇಶ್. ಕಾರಣ ಅಂದ್ರ ಒಟ್ಟಾರೆ ಹೇಳುವುದಂದ್ರೆ ಗುರುವಿನ ಕೃಪಾ ಅನ್ನೋದು ಬಹಳ ಮುಖ್ಯ. ಗುರುವಿನ ಅಂಗಳದೊಳಗೆ ಅನೇಕ ದಿನಗಳ ಕಾಲ ಹೋಗಿ ಇದ್ದು ಕಾಕಂಡಿಕೆ ಒಳಗಿರಬೇಕಾದ್ರ ಎಳ್ಳಾಮೋಶಿಯ ಹಬ್ಬ ಆ ತರತರದ ಅಡಿಗೆಯನ್ನ ಮಾಡಿರ್ತಕ್ಕಂಥ ಮಾಲಿಗೌಡತಿ ಮನಿ ಯಜಮಾನತಿ ಮಲ್ಲಪ್ಪ ತಾತನವರ ತಾಯಿ, ಆಮೇಲೆ ಹೊಲದೊಳಗ ಚರಗ ಚೆಲ್ಲುವಂತ ಸಂದರ್ಭದೊಳಗ ಕೂಡಿರುವಂತ 100 ಜನಗಳೊಳಗ ಒಬ್ಬರಂತಾರೆ ಪ್ರಾಯಕ್ಕೆ ಬಂದಾರ, ಪ್ರೌಢಾವಸ್ಥೆಗೆ ಬಂದಾರ. ಈ ಎಳ್ಳಾಮಸಿ ಊಟೋದಕ್ಕಿಂತ ಮಲ್ಲಪ್ಪ ಗೌಡ ಮಲ್ಲಪ್ಪ ತಾತನ ಮದುವೆ ಆದ್ರ ಇನ್ನೂ ತರತರದ ಸಿಹಿಯಾದ ಮೃಷ್ಟಾನ ಭೋಜನ ಇರ್ತದಲ್ಲ ಅನ್ನುವಂಥದನ್ನ ಏನ ಜನ ಅವರೊಂದನು ಇವರೊಂದನು ಮತ್ತೊಬ್ಬರನ್ನು ಮಗದೊಬ್ಬರು ಅನ್ನಬೇಕಾದ್ರ ಮದುವೆ ವಿಚಾರ ಕೇಳಿದ ಕ್ಷಣ ವೈರಾಗ್ಯದತ್ತ ಮುಖ ಮಾಡಿದಾತ ಕಾಕಣಿಕೆಯ ಮಲ್ಲಪ್ಪ ತಾತ. ವಿಚಾರ ಮಾಡ್ಬೇಕ ನಾವೆಲ್ಲ. ಬರೇ ಮದುವೆಯ ಇನ್ನ ಮಾಡೋದು ಬಿಡೋದು ಎರಡನೇ ಮಾತ. ಬರೇ ಮದುವೆಯ ಸುದ್ದಿ ಮಾತಾಡಿದ್ರ ವೈರಾಗ್ಯವನ್ನ ತಾಳಿ ಹೂವಿ ಬಿಟ್ಟಾವ ಕಾಕಣಿಕೆಯ ಮಲ್ಲಪ್ಪ ತಾತ. ಅದೇ ಈಗಿನವ್ರಿಗೆ ಕೇಳಬೇಕು. ಈಗಿನವ್ರು ಮದುವೆ ಆಗ್ತೇನಂತಂದ್ರ ಕನ್ಯನೇ ಸಿಗಲಾಗ್ಯವ್ರಿ ಅಂತಾರ. ಈಗಿನವ್ರು ಮದುವೆ ಆಗ್ತೀನಂತ ಕೇಳಿದ್ರೆ ಕನ್ಯಾ ಸಿಗಲಾಗ್ಯಾವಂತಾರ. ವಯಸ್ಸಿದ್ದವ್ರು ಬಿಡ್ರಿ, ಕಟ್ಟಿ ಮ್ಯಾಗ ಕೂತಿರುವಂತ 90 ವರ್ಷದ ಮುದುಕು ಹೋಗಿ ಕೇಳಬೇಕು
ಕಟ್ಟಿ ಮ್ಯಾಗ ಕೂತಿರ್ತಕ್ಕಂಥ 90 ವರ್ಷದ ಮುದುಕು ಹೋಗಿ ಕೇಳಬೇಕು, ಮುತ್ಯ ನೀ ಮದುವೆ ಆಗ್ತೇನ ಅಂತಂದ್ರ ನನಗೇನು ಕೊಡ್ತಾರೋ ತಮ್ಮ ಕನ್ಯೆ ಅಂತಾರವ. ಕಾರಣ ಅಂತಂದ್ರ ನಾವೆಲ್ಲರೂ ಮದುವೆಯನ್ನ ಆಗಬೇಕನ್ನೋರೆ, ಆದ್ರ ಮದುವೆ ವಿಚಾರವನ್ನ ಬಂದಿರುವಂತ ಸಂದರ್ಭದೊಳಗ ಮಹಾಪುಣ್ಯದ ಜ್ಯೋತಿಯಾಗಿರುವಂತ ಮಲ್ಲಪ್ಪ ತಾತ ವೈರಾಗ್ಯವನ್ನ ತಾಳಿ ತಂದೆ ತಾಯಿಗಳನ್ನ ನೋಡಲಿಲ್ಲ, ಬಂಧು ಬಾಂಧವರನ್ನ ನೋಡಲಿಲ್ಲ, ನಾನು ಜನ್ಮವನ್ನ ತಾಳಿನ ತಾಣ ಅನ್ನೋದನ್ನ ಮರೆತ ಕಾರಣ ಆತ ಒಬ್ಬ ಮಹಾ ಮೇಧಾವಿ ಆಗ್ಬೇಕಾಗಿತ್ತು. ಮಲ್ಲಪ್ಪ ತಾತ ಒಬ್ಬ ಶರಣರೊಳಗ ಮಹಾ ಶರಣನಾಗ್ಬೇಕಾಗಿತ್ತು. ಮಲ್ಲಪ್ಪ ತಾತ ಶಿವಯೋಗ ಸಾಧನೆಯನ್ನ ಮಾಡಬೇಕಾಗಿತ್ತು. ಇವತ್ತ ನಾವೇನೇ ಆಗ್ತೀವಿ ಅಂತಂದ್ರ ಯಾವುದು ನಮ್ಮ ಕೈಯಾಗಿಲ್ಲ. ಇವತ್ತ ಮಲ್ಲಪ್ಪ ತಾತನವರು ಹಿಂಗೆ ಆಗ್ಬೇಕಂತ ತಿಳ್ಕೊಂಡು ಅವರ ದೈವ ದತ್ತಾಗಿ ಬಂದಿತ್ತು, ಅವರ ದೇವರಾದ್ರು. ಮತ್ತ ಮಲ್ಲಪ್ಪ ತಾತನವ್ರಂಗ ನಾವು ಹುಟ್ಟೀವಿ, ನಾವ್ಯಾಕಾಗಿಲ್ಲ? ಯಾರ್ಯಾರು ಏನೇನದ ಅವದಕ್ಕಾಗಿ ಹುಟ್ಟಿ ಬಂದಿರ್ತಾರ. ಅದಕ್ಕೆ ಹೇಳುತ್ತದೆ ಶ್ರುತಿ ಒಳಗ, ತೇನ ವಿನಃ ತೃಣಮಪಿ ನ ಚಲತಿ. ಭೂಮಿ ಮ್ಯಾಗಿರುವಂತ ಒಂದು ಹುಲ್ಲು ಕಡ್ಡಿ ಎಳೆಗಡಬೇಕಾದ್ರ ಅದು ಭಗವಂತನ ಇಚ್ಛೆ. ಯಾವಾಗ ಮಲ್ಲಪ್ಪ ತಾತನವರು ವೈರಾಗ್ಯವನ್ನ ತಾಳಿದರು, ವೈರಾಗ್ಯದ ಖಣಿಯಾದರು, ಎಲ್ಲವನ್ನ ಮರುತರು, ಎಲ್ಲರನ್ನ ದೂರಾದರು. ಆ ಏನಾದರೂ ಒಂದು ಶಿವಯೋಗ ಶಕ್ತಿಯನ್ನ ಕಂಡುಕೊಳ್ಳಬೇಕಂತ ತಿಳ್ಕೊಂಡು ಮಹಾಪುಣ್ಯ ಪುರುಷರಾಗಿರುವಂತಹ ಕಾಕಣಿಕೆಯ ಮಲ್ಲಪ್ಪ ತಾತನವರು ಕಾಕಣಿಕೆಯಿಂದ ದೇಶ ಸಂಚಾರವನ್ನ ಮಾಡುತ್ತ, ಕಾರಣ ಬಾಲಕರಾಗಿ ಪ್ರೌಢಾವಸ್ಥೆಯನ್ನ ತಲುಪುತ್ತಿದ್ದಂತೆ ಶಿವಯೋಗದ ಉನ್ನತ ಅಸ್ತಿತ್ವವನ್ನ ಅನುಭವಿಸಿರ್ತಕ್ಕಂಥ ಪುಣ್ಯಾತ್ಮ ಕಾಕಂಡಿಕೆಯ ಮಲ್ಲಪ್ಪ ತಾತ. ಮಲ್ಲಪ್ಪ ತಾತನವರು ಏನು ಮಾಡ್ತಾರೆ? ಒಂದಲ್ಲ ಎರಡಲ್ಲ, ಹಿಮಾಲಯದತ್ತ ಮುಖವನ್ನ ಮಾಡಿದರು. ಹಿಮಾಲಯದತ್ತ ಮುಖ ಮಾಡಿ ಅನೇಕ ವರ್ಷಗಳ ಕಾಲ ಇದ್ದು ಋಷಿಪುಂಗವರನ್ನ ನೋಡಿ, ಸಾಧು ಸಂತರನ್ನ ನೋಡಿ, ಹಿಮಾಲಯದೊಳಗ ಅನೇಕ ವರ್ಷಗಳ ತಪವನ್ನ ಗೈದಿರತಕ್ಕಂಥ ಮಹಾ ತಪಸ್ವಿ ಕಾಕಂಡಿಕೆಯ ಮಲ್ಲಪ್ಪ ತಾತ.